ಬೆಳ್ಳಿ ದರ ಕೆಜಿಗೆ 1.5 ಲಕ್ಷ, ಚಿನ್ನ 10 ಗ್ರಾಂಗೆ 1,19,000 ಮತ್ತಷ್ಟು ಏರುತ್ತಾ? ಬೆಳ್ಳಿ ಮತ್ತು ಬಂಗಾರದ ದರದಲ್ಲಿ ಸಾರ್ವಕಾಲಿಕ ಏರಿಕೆಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿಯ ದರ ಪ್ರತಿ ಕೆಜಿಗೆ 1,50,000 ರೂಪಾಯಿಗೆ ಏರಿಕೆ ಆಗಿದೆ. ಬಂಗಾರ ದರ ಕೂಡ ಪ್ರತಿ 10 ಗ್ರಾಂಗೆ 1,19,500 ರೂಪಾಯಿಗೆ ಜಿಗಿದಿದೆ. ಈ ಎರಡು ಲೋಹಗಳ ದರಗಳು ಮತ್ತಷ್ಟು ಏರಿಕೆಯಾದರೂ ಆಶ್ಚರ್ಯ ಇಲ್ಲ. ಸೆಪ್ಟೆಂಬರ್ 29ರಂದು ಒಂದೇ ದಿನ ಬೆಳ್ಳಿಯ ದರದಲ್ಲಿ 7,000 ರೂಪಾಯಿ ಏರಿಕೆಯಾಗಿದ್ದು, ಪ್ರತಿ ಕಿಲೋಗ್ರಾಂಗೆ 1.5 ಲಕ್ಷ ರೂಪಾಯಿಗಳ ಗಡಿಯನ್ನು ದಾಟಿದೆ. ಇದೇ ದಿನ ಬಂಗಾರ ದರದಲ್ಲೂ ದಿಢೀರ್ 1,500 ರೂಪಾಯಿ ಏರಿಕೆಯಾಗಿ ಪ್ರತಿ 10 ಗ್ರಾಂ ಚಿನ್ನದ ದರವು 1,19,500 ರೂಪಾಯಿಗೆ ಏರಿಕೆ ಆಯಿತು. ಕಳೆದ 14 ವರ್ಷಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಬಂಗಾರಕ್ಕೆ ಬೆಸ್ಟ್ ತಿಂಗಳು ಅಂತ ಕರೆಸಿಕೊಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಚಿನ್ನದ ದರ $3,842ಗೆ ಏರಿಕೆಯಾಗಿದೆ. ಸೆಪ್ಟೆಂಬರ್ ತಿಂಗಳೊಂದರಲ್ಲೇ 11% ಹೆಚ್ಚಳಾಗಿದೆ. ತಜ್ಞರ ಪ್ರಕಾರ ಬೆಳ್ಳಿ ಹಾಗೂ ಬಂಗಾರ ಎರಡರ ದರಗಳು ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಲಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಬೆಳ್ಳಿಯನ್ನ ಇಂಡಸ್ಟ್ರಿಗಳಲ್ಲೂ ಬಳಸ್ತಾ ಇರೋದ್ರಿಂದ ದಿನೇ ದಿನೇ ಬೇಡಿಕೆ ಹೆಚ್ಚುತ್ತಾ ಇದೆ. ಅಮೆರಿಕ ಸರ್ಕಾರವು ಬೆಳ್ಳಿಯನ್ನ ಕ್ರಿಟಿಕಲ್ ಮಿನರಲ್ಸ್ ಲಿಸ್ಟ್ನಲ್ಲಿ ಸೇರಿಸಿದೆ. ಸೌದಿ ಅರೇಬಿಯಾ ಕೂಡ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾ ಇದೆ. ಆದ್ದರಿಂದ ವ್ಯೂಹಾತ್ಮಕವಾಗಿ ರಜತ ಲೋಹಕ್ಕೆ ಡಿಮಾಂಡ್ ಸೃಷ್ಟಿಯಾಗಿದೆ. ಅಮೆರಿಕವು 2025ರ ಆಗಸ್ಟ್ 26ರಂದು ಬೆಳ್ಳಿ ಸೇರಿದಂತೆ 6 ಮಿನರಲ್ಗಳನ್ನ ತನ್ನ ಕ್ರಿಟಿಕಲ್ ಮಿನರಲ್ಸ್ ಲಿಸ್ಟ್ಗೆ ಸೇರಿಸಿದೆ. ಹೀಗಾಗಿ ಬೆಳ್ಳಿ ಮತ್ತು ಹೂಡಿಕೆಯ ದೃಷ್ಟಿಯಿಂದ ಆಚೆಗೆ ಕೂಡ ಬೆಳ್ಳಿಯ ಪ್ರಾಮುಖ್ಯತೆ ಹೆಚ್ಚಿದ ಹಾಗಾಗಿದೆ. ಹೈಟೆಕ್ ಅಪ್ಲಿಕೇಶನ್ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಲ್ಲಿ, ಸೋಲಾರ್ ವಾಟರ್ಗಳಲ್ಲಿ, ಎಲೆಕ್ಟ್ರಾನಿಕ್ಸ್, ಮೆಡಿಕಲ್ ಸಾಧನಗಳಲ್ಲಿ, ರಿನ್ಯೂವಬಲ್ ಎನರ್ಜಿ ಮೂಲಸೌಕರ್ಯಗಳಲ್ಲಿ ಬೆಳ್ಳಿಯ ಬಳಕೆ ಆಗ್ತಾ ಇದೆ. ಅಮೆರಿಕವು ಮೇನ್ ಮಾಡ್ತಾ ಇದೆ ಅಂದ್ರೆ ಮೆಕ್ಸಿಕೋ, ಕೆನಡಾದಿಂದ ಬೆಳ್ಳಿಯ ಆಮದು ಮಾಡ್ತಾ ಇದೆ. ಬೆಳ್ಳಿಯನ್ನ ಅತಿ ಹೆಚ್ಚು ಉತ್ಪಾದಿಸುವ ದೇಶಗಳ ಪಟ್ಟಿಯನ್ನು ಒಮ್ಮೆ ನೋಡೋಣ. ಮೆಕ್ಸಿಕೋ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುತ್ತದೆ. ಚೀನಾ ನಂತರದ ಸ್ಥಾನದಲ್ಲಿದೆ. ಪೆರು, ಪೋಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಚಿಲಿ ದೇಶಗಳು ಕೂಡ ಸಿಲ್ವರ್ ಅನ್ನು ತಯಾರಿಸುತ್ತೆ. ಬಂಗಾರವನ್ನ ಹೂಡಿಕೆ ಸುರಕ್ಷಿತ ಸಾಧನ ಅಂತ ಕರೀತಾರೆ, ಆಪಧನ ಅಂತ ಕರೀತಾರೆ. ಜಾಗತಿಕ ಅನಿಶ್ಚಿತತೆಗಳ ಸಂದರ್ಭ ಹೂಡಿಕೆದಾರರು ಬಂಗಾರದಲ್ಲಿ ಹೂಡಿಕೆ ಹೆಚ್ಚಿಸ್ತಾರೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡುವ ಸಾಧ್ಯತೆ ಇರೋದ್ರಿಂದ ಬಂಗಾರ ಬೆಳ್ಳಿ ದರ ಏರುಗತಿಯಲ್ಲಿದೆ. ಹಾಗಾದ್ರೆ ಬೆಳ್ಳಿ ಮತ್ತು ಬಂಗಾರದಲ್ಲಿ ಈಗ ಹೂಡಿಕೆ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ಆದರೆ ನಿಮ್ಮ ಹೂಡಿಕೆಯ ಎಲ್ಲ ಹಣವನ್ನ ಇದರಲ್ಲಿ ಹೂಡಿಕೆ ಮಾಡಬೇಡಿ. ಒಂದಷ್ಟು ಪಾಲನ್ನ ಇನ್ವೆಸ್ಟ್ ಮಾಡಿ ಅಂತ ತಜ್ಞರು ಹೇಳ್ತಾರೆ. ಕೆಲವರು 15ರಿಂದ 20% ಹೂಡಿಕೆ ಮಾಡಬಹುದು ಅಂತ ಸಲಹೆ ಕೊಡ್ತಾರೆ. ಆದರೆ ನಿಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾದ ಅಮೂಲ್ಯ ಲೋಹಗಳು ಇದು ಅಂತ ಹೇಳ್ಬೋದು. ಅಮೆರಿಕದಲ್ಲಿ ಟ್ರಂಪ್ ಟಾರಿಫ್ ಗದ್ದಲದಿಂದ ಜಾಗತಿಕ ಮಟ್ಟದಲ್ಲಿ ತೀವ್ರ ಅನಿಶ್ಚಿತತೆ ಉಂಟಾಗಿದೆ. ಅಮೆರಿಕ ಉದ್ಯೋಗ ಪರಿಸ್ಥಿತಿ ನಿರೀಕ್ಷಿತ ರೀತಿಯಲ್ಲಿ ಇಲ್ಲ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಇಕಾನಮಿಯ ಕೆಲವು ವಿಚಾರಗಳಲ್ಲಿ ಸ್ಲೋ ಡೌನ್ ಕಂಡು ಬಂದಿದೆ. ಜಾಬ್ ಓಪನಿಂಗ್ಸ್ ಮತ್ತು ಪ್ರೈವೇಟ್ ಪೇರೋಲ್ ಬಗ್ಗೆ ಹೆಚ್ಚಿನ ವರದಿಗಳು ಬರಬೇಕಾಗಿದೆ. ಅಲ್ಲಿನ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರೋದ್ರಿಂದ ಬಂಗಾರದ ಹೂಡಿಕೆ ಆಕರ್ಷಕವಾಗಿ ಕಾಣಿಸ್ತದೆ. ಆದ್ರೆ ಬಂಗಾರದಲ್ಲಿ ಹೆಚ್ಚು ರಿಟರ್ನ್ಸ್ ಬರಬಹುದು ಅನ್ನುವಂತಹ ಒಂದು ಬಯಕೆ. ಗೋಲ್ಡ್ ETF ಕೂಡ ಹೂಡಿಕೆ ಹೆಚ್ಚುತ್ತಾ ಇರೋದನ್ನು ಗಮನಿಸಬಹುದು. ಬಂಗಾರದಲ್ಲಿ ಹೂಡಿಕೆಗೆ ಹಲವು ಆಯ್ಕೆಗಳಿದೆ ನೋಡಿ. ಆಭರಣಗಳು, ಬಂಗಾರದ ಗಟ್ಟಿ, ನಾಣ್ಯಗಳಲ್ಲಿ ನೀವು ಹೂಡಿಕೆ ಮಾಡಬಹುದು. ಅದು ಬೇಡ ಅಂತಾದ್ರೆ ಗೋಲ್ಡ್ ETF ಮತ್ತು ಮ್ಯೂಚುವಲ್ ಫಂಡ್ಗಳು ಕೂಡ ಒಳ್ಳೆಯದು. ಬಂಗಾರ ದರ ಸ್ಫೋಟದ ಪರಿಣಾಮ ಈ ವರ್ಷ ಗೋಲ್ಡ್ ETFಗಳ ಸರಾಸರಿ 47% ರಿಟರ್ನ್ಸ್ ಕೊಟ್ಟಿದೆ. ಉದಾಹರಣೆಯನ್ನು ಕೂಡ ನೋಡೋಣ ನೋಡಿ. ಇನ್ನೆಸ್ಕೋ ಇಂಡಿಯಾ ಗೋಲ್ಡ್ ETF 47.35% ರಿಟರ್ನ್ಸ್ ಅನ್ನ ಈ ವರ್ಷ ಕೊಟ್ಟಿದೆ. ಅದೇ ರೀತಿ UTI ಗೋಲ್ಡ್ ETF 47.35% ರಿಟರ್ನ್ಸ್ ಕೊಟ್ಟಿದೆ. ನಿಪ್ಪೋನ್ ಇಂಡಿಯಾ ETF ಗೋಲ್ಡ್ ಪೀಸ್ ಕೂಡ 47.7% ರಿಟರ್ನ್ಸ್ ಕೊಟ್ಟಿದೆ. ಗ್ರೋ ಗೋಲ್ಡ್ ETF 44.51% ರಿಟರ್ನ್ಸ್ ಅನ್ನ ಈ ವರ್ಷ ಇದುವರೆಗೆ ಕೊಟ್ಟಿರುವಂತದ್ದು. ಇನ್ನು ಸಿಲ್ವರ್ ETF ಕೂಡ ಈ ವರ್ಷ ಇದುವರೆಗೆ 55% ತನಕ ರಿಟರ್ನ್ಸ್ ಕೊಟ್ಟಿದೆ. ಅವುಗಳ ಉದಾಹರಣೆಯನ್ನು ನೋಡೋಣ. HDFC ಸಿಲ್ವರ್ ETF 54.57% ರಿಟರ್ನ್ಸ್ ಕೊಟ್ಟಿದ್ರೆ, ನಿಪ್ಪೋನ್ ಇಂಡಿಯಾ ಸಿಲ್ವರ್ ETF 54.46% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಆದಿತ್ಯ ಬಿರ್ಲಾ ಸಿಲ್ವರ್ ETF 54.4% ರಿಟರ್ನ್ ಕೊಟ್ಟಿದೆ. ಕೊನೆಯದಾಗಿ ICICI ಪ್ರೋ ಸಿಲ್ವರ್ ETF 54.38% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಭಾರತೀಯರು ಸಾಮಾನ್ಯವಾಗಿ ಪ್ರಾಚೀನ ಕಾಲದಿಂದಲೂ ಚಿನ್ನವನ್ನ ಖರೀದಿಸ್ತಾ ಬಂದಿದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಚಿನ್ನದ ಒಂದು ತುಣುಕಾದ್ರೂ ಇದ್ದೇ ಇರುತ್ತೆ. ಭಾರತದಲ್ಲಿ 25,000 ಟನ್ಗೂ ಹೆಚ್ಚು ಡೊಮೆಸ್ಟಿಕ್ ಗೋಲ್ಡ್ ರಿಸರ್ವ್ ಇರುವಂತದ್ದು. ಹಾಗಾಗಿ ಇದು ಇನ್ಫ್ಲೇಷನ್ ಎದುರಿಸಕ್ಕೆ ಬಹಳ ದೊಡ್ಡ ಮಟ್ಟಿನ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿ ಭಾರತದಲ್ಲಿ ಗೋಲ್ಡ್ ಲೋನ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಗೋಲ್ಡ್ ಲೋನ್ ಮೂಲಕ ಸುಲಭವಾಗಿ ಚಿನ್ನವನ್ನ ಅಡಮಾನ ಇಟ್ಟು ಬ್ಯಾಂಕ್ಗಳಲ್ಲಿ ಇಟ್ಟು ಬಹುತೇಕ ಎಲ್ಲ ಬ್ಯಾಂಕ್ಗಳು ಕೂಡ ಚಿನ್ನದ ಸಾಲವನ್ನ ಇವತ್ತು ಕೊಡ್ತಾ ಇದ್ದಾವೆ. ಹಾಗಾಗಿ
ಚಿನ್ನದ ಹೂಡಿಕೆ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ದರ ಎಷ್ಟೇ ಏರಿದ್ರೂ ಕೂಡ ಅದಕ್ಕೆ ಚಿನ್ನಕ್ಕೆ ಅದರದ್ದೇ ಆದಂತಹ ಪ್ರಯೋಜನಗಳು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬಹುದು.